ಆದರೂ ಯಾರು ಈ ರೀತಿಯ ಕೇಸನ್ನು ಅದು ಈ ರೀತಿಯ ಶಿಕ್ಷೆ ಆಗುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಪ್ರಧಾನಮಂತ್ರಿಯಾಗಿದ್ದಂತಹ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅವರ ಮೊಮ್ಮಗ ಹಾಗೂ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರ ಅಣ್ಣನ ಮಗ ಹಾಗೂ ಸಂಸದರು ಆದಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ರೀತಿಯ ಶಿಕ್ಷೆ ಆಗುತ್ತೆ ಅಂತ ಯಾರು ಕೂಡ ಊಹಿಸೋಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಆದರೆ ಈ ಒಂದು ರಾಜಕೀಯ ನಡೆಯಲ್ಲಿ ಇವರ ಕುಟುಂಬದಲ್ಲಿ ಈ ರೀತಿಯ ಒಂದು ಕಪ್ಪು ಚುಕ್ಕೆ ಇದುವರೆಗೂ ಯಾರು ಕೂಡ ಒತ್ತು ತಂದಿರಲಿಲ್ಲ. ಆದರೆ ಪ್ರಜ್ವಲ್ ರೇವಣ್ಣ ಅವರ ಈ ಪೆನ್ಡ್ರೈವ್ ಕೇಸ್ ಏನಿದೆಯಲ್ಲಪ್ಪ, ಸೊ ಇದು ನಾವು ನಿಜವಾಗಲೂ ತಲೆ ತಗ್ಗಿಸುವಂತಹ ಕೆಲಸ ಆಗಿತ್ತು. ಇಡೀ ದೇಶವೇ ನಮ್ಮ ಕರ್ನಾಟಕದ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡೋದು, ಇಷ್ಟೊಂದು ಕೀಳಾಗಿ ನೋಡುವಂತಹ ಸಂದರ್ಭ ಬಂದಿದ್ದು ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಸಿಡಿ ಕತೆ. ಈ ಸಿಡಿ ಕಥೆಯ ಬಗ್ಗೆ ನಿಮಗೆಲ್ಲರಿಗೂ ನಾನು ಏನು ಹೇಳುವಂಥದ್ದಲ್ಲ. ತುಂಬ ಕಡೆ ಪ್ರೊಟೆಸ್ಟ್ ನಡೀತು, ಹಾಗೆಯೇ ಇವರ ವಿರುದ್ಧ ಕೆಲವೊಂದು ಕಡೆ ದಂಗೆ ಹೇಳಲಾಗಿತ್ತು. ಆದರೆ ಈ ಎಲ್ಲ ಪ್ರಭಾವವನ್ನು ಬೀರಿ ಇವರು ಈ ಕೇಸಿಂದ ಹೊರಗಡೆ ಬರ್ತಾರೆ ಅಂತ ತುಂಬ ಜನ ಅಂದ್ಕೊಂಡಿದ್ರು. ಆದರೆ ಇಲ್ಲಿ ಶಿಕ್ಷೆ ಆದಂತಹ ಪ್ರಮಾಣ ಜೀವಾವಧಿ ಶಿಕ್ಷೆ ತನಕನೂ ಇದೆ ಅಂತ ಕೇಳಿದಂತಹ ನ್ಯೂಸು ನಮಗನ್ನಿಸಿತು, ಇಲ್ಲ, ಕೋರ್ಟಿಗೆ ಹೋದರೆ ಇಲ್ಲಿ ನ್ಯಾಯದ ಪರವಾಗಿ ಕೂಡ ನಿಂತ್ಕೊಳ್ತಾರೆ ಅನ್ನುವಂಥ ಒಂದು ಭರವಸೆ ಬಂತು. ಸೊ ಇನ್ನೊಂದಷ್ಟು ಹೊಸ ವಿಷಯಗಳನ್ನು ಒತ್ತರ್ತೀನಿ, ಮತ್ತೆ ಬರ್ತಾಯಿದ್ದೀವಿ. ಸಪೋರ್ಟ್ ಮಾಡಿ, ಧನ್ಯವಾದಗಳು.